ಮಾಡಿಕೊಂಡು ನೀವೇನು ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಈ ಏಜ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೀವು ತಯಾರು ಮಾಡೋದಕ್ಕೂ ಈಗ 21 ಏಜ್ಗೆ ನೀವು ತಯಾರು ಮಾಡೋದು ಇದು ಬಹಳ ಕಷ್ಟವಾದಂಥ ವಿಚಾರ. ಈಗ ನಾನು ಇಲ್ಲಿ ಬರ್ಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ಅದು ಯಾವುದೋ ಒಂದು ಇದನ್ನ ಶ್ಲೋಕ ಆಗ್ತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಏನ್ ಹೇಳ್ತಾ ಇದ್ರು, ಶತ್ರು ವಿನಾಶಾಯ ಅಂತ ಹೇಳ್ತಾ ಇದ್ರು. ದಿಸ್ ಇಸ್ ನಾಟ್ ದಿಸ್ ಶ್ಲೋಕ ಆಕ್ಚುಲಿ. ಶತ್ರು ವಿನಾಶಕ್ಕಲ್ಲ ನಾವಿಲ್ಲಿರೋದು. ವಿ ಶುಡ್ ಬಿ ಆಲ್ವೇಸ್ ಇನ್ ಎ ಪಾಸಿಟಿವ್ ಮೈಂಡ್. ಅದಕ್ಕೆ ನಾನು ರೆಕ್ಟಿಫೈಂಗ್ ಇರ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್ತಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ. ಯಾಕೆ ಇದಕ್ಕೆ ಜ್ಞಾನ ಜ್ಯೋತಿ ಅಂತ ಇಟ್ಟಿದ್ದಾರೆ? ನಿಮ್ಗೆಲ್ಲ ಜ್ಞಾನ ಬರಬೇಕು ಅನ್ನೋ ದೃಷ್ಟಿಯಿಂದ. ಸೊ ವಿ ಶುಡ್ ಆಲ್ವೇಸ್ ಬಿ ಅನ್ ದಿಸ್ ಒನ್. ನಾನು ಅದನ್ನು ಗಮನಿಸಿದೆ. ಐ ಡಿಂಟ್ ವಾಂಟ್ ಟು ಟೆಲ್, ಎಸ್, ಬಟ್ ಇಟ್ ಇಸ್ ಮೈ ಡ್ಯೂಟಿ. ನಾನೇನೊಬ್ಬ ಗ್ರಾಜುಯೇಟ್ 37 ವಯಸ್ಸಾದವನು, ಬಟ್ ಸ್ಟಿಲ್ ನನ್ಗೆ ಗೊತ್ತಿಲ್ಲ. ಇರೋದ್ರಲ್ಲಿ ನನ್ನ ಕೇಳಿ ಏನಾದ್ರು ಸ್ವಲ್ಪ ಹೊಡೆಯೋಣ ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ಹೊಲ ಉಳಿದೆ ಯಾವ ಭೂಮಿನೂ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನನಗಿರುವಂತ ಎಕ್ಸ್ಪೀರಿಯನ್ಸ್, ನಾನೇನಾದ್ರು ಇಷ್ಟು ಮಾತಾಡ್ತಾ ಇದ್ದೀನಿ, ಇಟ್ ಇಸ್ ಓನ್ಲಿ ಬೈ ಮೈ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ನನ್ನ ಅನುಭವದಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆ ಹುಡುಗರನ್ನ ತಯಾರು ಮಾಡಬೇಕು. ಹುಡುಗರುಗಳು ಡ್ರೀಮ್ ಆಗಬೇಕು. ನೀವು ಅವ್ರ ಕನ್ಸು ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೇ ಶುಡ್ ಡ್ರೀಮ್ ವೆರಿ ಹೈ. ದಿ ಡ್ರೀಮ್ ಶುಡ್ ಬಿ ಡಿಸೈರ್ಡ್. 4 ತಲೆಯಲ್ಲಿ ಇಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ದೇ ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ದೇ ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ವಿತೌಟ್ ಡಿಸಿಪ್ಲಿನ್ ದೇ ಕಾಂಟ್ ಬಿ ಸಕ್ಸಸ್ಫುಲ್. ಹಂಗೆ ನೀವು ಕೂಡ ಅದೇ ಹಾದಿಲಿ ಏನೋ ಹೋಗಿ ಬರೀ ಸಂಬಳಕ್ಕೆ ನಮ್ಮ ಮಿನಿಸ್ಟ್ರಿ ಹೇಳ್ತಾರಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಮತ್ತು ಹೆಣ್ಣು ಕೊಡದೆ ಹೋಗ್ತಾರೆ, ಫ್ಯಾಮಿಲಿ ಹಾಕಲ್ಲ, ಅದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಮನೆ ಬರಲ್ಲ, ಯಾರನ್ನು ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ಕಳ್ಕೊಳಕ್ ಹೋಗ್ಬೇಡಿ. ಸೊ ಬರೀ ನೀವು ಶಿಕ್ಷಕನ ಕಲಿಸುವಂಥದ್ದೇ ಅಲ್ಲ, ಯು ಹ್ಯಾವ್ ಟು ಚೇಂಜ್ ದಿಸ್ ಒನ್. ಆಟಿಟ್ಯೂಡ್ನ ಚೇಂಜ್ ಮಾಡಬೇಕು, ಅವರ ವಿಚಾರಧಾರೆಗಳನ್ನ ಚೇಂಜ್ ಮಾಡಬೇಕು, ಪಾಸಿಟಿವ್ ಅಪ್ರೋಚ್ ಮಾಡಬೇಕು. ನಥಿಂಗ್ ಇಸ್ ಇಂಪಾಸಿಬಲ್. ಏನು ಈಗ ಎಷ್ಟೋ ಜನ ಇವರು IAS ಪಾಸ್ ಮಾಡಿದಾರಲ್ಲ, ಎಲ್ಲ ಬರೀ ಏನು ಯಾರು MBA ಸ್ಟೂಡೆಂಟು, ದೊಡ್ಡ ಮಕ್ಕಳೆಲ್ಲ ಏನು ಪಾಸ್ ಮಾಡಿಲ್ಲ. ಎಲ್ಲ ನಮ್ಮ ಹಳ್ಳಿ ಮಕ್ಕಳೆಲ್ಲ ಹೋಗಿ IAS ಪಾಸ್ ಮಾಡಿದ್ದಾರೆ. ಎಷ್ಟೋ ಜನ ನಾನು ನೋಡ್ದಂಗೆ PUC ಡಿಗ್ರಿಲಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಿದ್ದವರೆಲ್ಲ ತಿರ್ಗಿ IAS ಬರ್ಬಿಟ್ಟು KS ಬರ್ತು ಪಾಸ್ ಮಾಡಿದ್ದಾರೆ. ಯುವರ್ ಲೈಫ್ ವಿಲ್ ನಾಟ್ ಸೆಟಲ್ ಹಿಯರ್. ಸ್ಟಿಲ್ ಯು ಶುಡ್ ಟ್ರೈ. ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್. ಬರೀ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲ, ತಿರ್ಗಾಗಿ ಏನು ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ನಾನು ಐ ನೆವರ್ ಲುಕ್ ಅಟ್ ಎನ್ ಎಂಪ್ಲಾಯಿ, ಐ ಲುಕ್ ಅಟ್ ಎನ್ ಎಂಪ್ಲಾಯರ್. ಬರೀ ಎಂಪ್ಲಾಯಿ ಅಲ್ಲ, ಅವನೊಬ್ಬ ಕೆಲಸ ಮಾಡ್ಕೊಂಡಿರ್ತಾರೆ. 100 ಜನ ಕೆಲಸ ಕೊಡೋಷ್ಟು ಶಕ್ತಿ ಒಬ್ಬಂದು ಬರಬೇಕು. ಹಂಗೆ ನೀವು ಕೂಡ ಮುಂದಕ್ಕೆ ನೀವು ಯಾರನ್ನ ನೀವು ತಯಾರು ಮಾಡ್ತಾ ಇದ್ದೀರಿ ಅದನ್ನ 100 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಂಥವ್ರನ್ನ ನೀವು ತಯಾರು ಮಾಡೋಂಥದ್ದು ಆಗ್ಬೇಕು. ಸೊ ಹಂಗೆ ಈಗ ಎಷ್ಟೋ ಜನ ಅಗ್ರಿಕಲ್ಚರ್ನ ಏನೇಯೋ ಕೊನೆ ಲಾಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಾರೆ. ಈಗ ಅಗ್ರಿಕಲ್ಚರ್ ಅಲ್ಲಿ ಎಷ್ಟು ಶಕ್ತಿ ಬಂದಿದೆ. ಏನು 1-2 ಎಕರೆ 3 ಎಕರೆಲ್ಲೂ ಕೂಡ ಇವತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್, ಫ್ಲಾರಿಕಲ್ಚರ್, ಬೇರೆ ಬೇರೆ ಎಲ್ಲ ಬಂದ್ಬಿಟ್ಟು ದಟ್ ಇಸ್ ಆಲ್ಸೋ ಬಿಕಮ್ ಎ ವೆರಿ ಬಿಗ್ ದಿಸ್ ಒನ್. ನಾನು ಮಾತಾಡ್ತಾ ಇಲ್ಲ, ನಿಮ್ದು ಕೇಳನೆ ಬೇರೆ ಇದೆ, ನಿಮ್ಮ ವೃತ್ತಿನೇ ಬೇರೆ ಇದೆ. ದಟ್ ಇಸ್ ಡಿಫ್ರೆಂಟ್ ಕ್ವಶನ್. ಬಟ್ ಐ ಆಮ್ ಟೆಲಿಂಗ್ ದಿ ಕಾನ್ಫಿಡೆನ್ಸ್ ಲೆವೆಲ್, ವಾಟ್ ನೀವು ಏನ್ ಕೊಡಬೇಕು ಅಂತ ಇದ್ದೀರಿ, ಏನ್ ಕೊಡಬೇಕು ಅಂತ ನಿಮ್ಗೆ ಆಲೋಚನೆ ಇದೆ. ಈಗ ಏನ್ ನಿಮ್ಗೆ ಕಾರ್ಯಾಗಾರವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಹಳ ಉತ್ತಮವಾದಂಥದ್ದು. ನಾನು ಹೇಳ್ತಾ ಇದ್ದೇನಲ್ಲ, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್. ನಾನು ಸಂಸ್ಥೆನ ಕಟ್ಟೆ, ನಾನು ನೋಡೋಣ ಅಂತೇಳಿ, ನನಗಂತೂ ಸ್ಕೂಲ್ ಸೀಟ್ ಸಿಗ್ಲಿಲ್ಲ, ತಿರ್ಗಾ ನೋಡೋಣ ಅಂದ್ಬಿಟ್ಟು ಆ ಪ್ರಿನ್ಸಿಪಾಲ್ನ ಹಿಡ್ಕೊಂಡು ತಿರ್ಗಾ ನಾನು ಅವ್ರ ಜೊತೆ ಈಗ ಸ್ಕೂಲ್ ಮಾಡಿ ಈಗ ನನ್ನ ಬಿಟ್ಬಿಡಿ, ರಾಜೀನಾಮೆ ಕೊಟ್ಬಿಟ್ಟು ನನ್ನ ಮಕ್ಕಳಿಗೆ ವಹಿಸ್ಬಿಟ್ಟಿದ್ದು. ಮೊನ್ನೆ ಐ ಥಿಂಕ್ ನಮ್ಮ ಮಿನಿಸ್ಟರ್ ಹೋಗಿದ್ರಂತೆ ಇನ್ಸ್ಟಿಟ್ಯೂಷನ್ಗೆಲ್ಲ. ಯು ಗಾನ್ ಟು ಮೈ ಇನ್ಸ್ಟಿಟ್ಯೂಷನ್? ಹೋಗಿಲ್ಲ. ಸೊ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನಾನು. ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು 3-4 ಸ್ಕೂಲು ಎಲ್ಲ ಕಟ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಅದರಿಂದ ತಮ್ಗೆ ನಾನು ಹೇಳೋದು, ನಾನು ಮೇಷ್ಟ್ರ ಥರ ಪಾಠ ಮಾಡ್ದಂಗೆ ಆಯ್ತದೆ. ಐ ವಿಲ್ ಕ್ಲೋಸ್ ಇಟ್ as early as possible. Anyway, ತಾವೆಲ್ಲ ಶಿಕ್ಷಕರು ಅಕ್ಷರ ಬಿತ್ತೋ ಕಾಲ ಹೊಂಟೋಯ್ತು. ಅಕ್ಷರ ಚಿಕ್ಕವರಿಗೆ ಆಲೆ ಪ್ರೈಮರಿ ಎಜುಕೇಶನ್ ಬಿತ್ತು ಬಿಟ್ಟಿದ್ದಾರೆ. ಸೊ ಈಗ ಅದನ್ನ ಬೆಳೆಸಬೇಕು. ನೀವು ಹಿಸ್ಟ್ರಿನ ಚೇಂಜ್ ಮಾಡ್ಲಿಕ್ಕಂತೂ ಈ ಸಂದರ್ಭದಲ್ಲಿ ಆಗೋದಿಲ್ಲ. ಬಟ್ ಏನಿದೆ ಅಂತಂದ್ರೆ, ಯು ಆರ್ ಇನ್ ಎ ಕಾಂಪಿಟೇಷನ್ ಗ್ಲೋಬಲ್ ಸ್ಟೇಟಸ್ ಅಲ್ಲಿ.
ನಮ್ಮ ಎಷ್ಟೋ ಜನ ಈಗ ಇಡೀ ರಾಜ್ಯದಲ್ಲಿ ನೀವು ಕೆಲಸ ಮಾಡೋಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ಸಿಕ್ಕಿದೆ. ಸೊ ನಿಮ್ಮ ಬೇರುಗಳು ಬಹಳ ಕೈ ಇರ್ಬೋದು ನಿಮ್ಮ ಹಿಂದೆ ಬರಬೇಕಾದ್ರೆ ಸಂದರ್ಭದಲ್ಲಿ, ಆದರೆ ಮುಂದಕ್ಕೆ ಫಲ ಖಂಡಿತ ನಿಮ್ಮ ಫಲ ಏನಂತಂದ್ರೆ ನಿಮ್ಮ ಸ್ಟೂಡೆಂಟ್ಸ್ನ ನಿಮ್ಮ ರಿಲೇಶನ್ಶಿಪ್ನ ಬೆಳೆಸ್ಕೊಂಡು ನಿಮ್ಮ ಕಾಂಟ್ರಿಬ್ಯೂಷನ್ ಅವನ್ನ ಸಕ್ಸಸ್ಫುಲ್ ಸ್ಟೋರಿ. ಈಗ ತಂದೆ ತಾಯಿಂದರಿಗೆ ಏನಿದೆ ಅಲ್ಟಿಮೇಟ್ಲಿ ನನಗಿನ್ನ ನನ್ನ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಅಂತ. ನೀವು ಯಾರನ್ನೇ ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಡ್ರೈವರ್ಗಳು, ನಮ್ಮಲ್ಲಿ ಅಟೆಂಡರ್ಗಳು, ವಿಧಾನಸೌಧ ಕೆಲಸ ಮಾಡೋರು, ಅವ್ರ ಮಕ್ಕಳುಗಳೆಲ್ಲ ಅವನ ಮಗ ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು ಮಾಡಬೇಕು ಅಂತ ಅವ್ರ ಮಕ್ಕಳುಗಳು IAS ಆಗಿದ್ದಂತ ಬೇಕಾದಷ್ಟು ಇತಿಹಾಸಗಳು ಕೂಡ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್. ಏನು ಬೇಕಾದ್ರೂ ಪಾಸಿಬಿಲಿಟಿ ಇದೆ, ಯಾರಿಗೇನು ಕಡಿಮೆ ಇಲ್ಲ. ನಾನು ಒಂದ್ಸತಿ ಇದಕ್ಕೆ ಹೋಗಿದ್ದೆ, ನಾನು ಪ್ಯಾಮ್ಯಾಂಗ್ ಹೋಗಿದ್ದೆ, ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಲ್ಲಿ. ಆ ದೇಶದಲ್ಲಿ ಮಗು ಹುಟ್ಟೋದಷ್ಟೇ ಅಪ್ಪ ಅಮ್ಮನ ಕೆಲಸ. ಮಗು ಹುಟ್ಟಿದ ಮೇಲೆ ಒಂದು 3 ವರ್ಷ 4 ವರ್ಷಕ್ಕೆ ಮಗು ವಿಲ್ ಬಿ ಟೇಕನ್ ಓವರ್ ಬೈ ದಿ ಗೌರ್ಮೆಂಟೇ ಆ ಮಗುನ ಟೇಕ್ ಓವರ್ ಮಾಡಿಬಿಟ್ಟು ಅವ್ನಿಗೆ ಯಾವ್ದಾದ್ರು ಅದ್ರ ಆಸಕ್ತಿ ಇದೆ, ಏನೇನಿದೆ, IAS ಒಬ್ಬ ದೊಡ್ಡ ಸೈನಾಧಿಕಾರಿಯವನು ರೈತನ ವ್ಯವಸಾಯಕ್ಕೆ ಹಾಕ್ಬೋದು, ಒಬ್ಬ ಸಣ್ಣವನ್ನ ತಗೊಂಡೋಗಿ ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಟೆಕ್ನಿಕಲ್ ಕೋರ್ಸ್ಗೋ, ಡಾಕ್ಟರ್ಗೋ, ಮತ್ತೊಂದಕ್ಕೆ ಮ್ಯೂಸಿಕ್ಗೋ ಏನೇನು ಬೇಕೋ ತಯಾರು ಮಾಡ್ಬೋದು, ಸ್ಪೋರ್ಟ್ಸ್ ತಯಾರು ಮಾಡ್ಬೋದು. ಹಂಗೆ ದಿ ಗೌರ್ಮೆಂಟ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಹಂಗೆ ನೀವು ಕೂಡ ಪ್ರತಿಯೊಬ್ಬನ ಮೇಲೆ ನೀವು ಪೇರೆಂಟ್ಗೂ ಕನ್ವಿನ್ಸ್ ಮಾಡಬೇಕು, ನಿಮ್ಮ ಮಗ ಇಂಥದ್ರಲ್ಲಿ ಬಹಳ ಇದಾಗಿರ್ತಾರೆ. ಆಮೇಲೆ ಆ ಮಕ್ಕಳುಗಳಿಗೆ ಸರಿಯಾಗಿ ಕಾಲೇಜ್ ಬರ್ತಾರ ಇಲ್ವೋ, ಈಗಂತೂ ನಮ್ಮ ಫೋನ್ಗಳು ಬಂದ್ಮೇಲೆ, ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಈಗ ಎಲ್ಲ ಕಂಪ್ಲೀಟ್ ಲಾಟೆಸ್ಟ್ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ, ಸಿಸ್ಟಮೇ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ. ಸೊ ನೀವು ಅದಕ್ಕೆ ಟ್ರಾಪ್ ಆಗಕ್ಕೆ ಹೋಗ್ಬೇಡಿ. ನೀವು ಟೀಚ್ ಹೌ ಇಂಪಾರ್ಟೆಂಟ್, ಹೌ ದಿಸ್ ಲೈಫ್. ಈ ಏಜ್ ಇದೆಯಲ್ಲ, ಈ ಏಜ್ ಅನ್ನ ನೀವೇನು 21ರಿಂದ ಇದೆ. ನಾನು ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು 3-4 ಸ್ಕೂಲು ಎಲ್ಲ ಕಟ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಅದರಿಂದ ತಮ್ಗೆ ನಾನು ಹೇಳೋದು, ನಾನು ಮೇಷ್ಟ್ರ ತರ ಪಾಠ ಮಾಡ್ದಂಗೆ ಆಯ್ತದೆ. ಐ ವಿಲ್ ಕ್ಲೋಸ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಎನಿವೆ, ತಾವೆಲ್ಲ ಶಿಕ್ಷಕರು ಅಕ್ಷರ ಬಿತ್ತೋ ಕಾಲ ಹೊಂಟೋಯ್ತು. ಅಕ್ಷರ ಚಿಕ್ಕವರಿಗೆ ಆಲೆ ಪ್ರೈಮರಿ ಎಜುಕೇಶನ್ ಬಿತ್ತು ಬಿಟ್ಟಿದ್ದಾರೆ. ಸೊ ಈಗ ಅದನ್ನ ಬೆಳೆಸಬೇಕು. ನೀವು ಯಾರು ಹಿಸ್ಟ್ರಿನ ಚೇಂಜ್ ಮಾಡ್ಲಿಕ್ಕಂತೂ ಈ ಸಂದರ್ಭದಲ್ಲಿ ಆಗೋದಿಲ್ಲ. ಬಟ್ ಏನಿದೆ ಅಂತಂದ್ರೆ, ಇವರ್ ಇನ್ ಎ ಕಾಂಪಿಟೇಷನ್ ಗ್ಲೋಬಲ್ ಸ್ಟೇಟಸ್ ಅಲ್ಲಿ. ನಮ್ಮ ಎಷ್ಟೋ ಜನ ಈಗ ಇಡೀ ರಾಜ್ಯದಲ್ಲಿ ನೀವು ಕೆಲಸ ಮಾಡೋಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ಸಿಕ್ಕಿದೆ. ಸೊ ನಿಮ್ಮ ಬೇರುಗಳು ಬಹಳ ಕೈ ಇರ್ಬೋದು ನಿಮ್ಮ ಹಿಂದೆ ಬರಬೇಕಾದ್ರೆ ಸಂದರ್ಭದಲ್ಲಿ, ಆದರೆ ಮುಂದಕ್ಕೆ ಫಲ ಖಂಡಿತ ನಿಮ್ಮ ಫಲ ಏನಂತಂದ್ರೆ ನಿಮ್ಮ ಸ್ಟೂಡೆಂಟ್ಸ್ನ ನಿಮ್ಮ ರಿಲೇಶನ್ಶಿಪ್ನ ಬೆಳೆಸ್ಕೊಂಡು ನಿಮ್ಮ ಕಾಂಟ್ರಿಬ್ಯೂಷನ್ ಅವನ್ನ ಸಕ್ಸಸ್ಫುಲ್ ಸ್ಟೋರಿ. ಈಗ ತಂದೆ ತಾಯಿಂದರಿಗೆ ಏನಿದೆ ಅಲ್ಟಿಮೇಟ್ಲಿ ನನಗಿನ್ನ ನನ್ನ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಅಂತ. ನೀವು ಯಾರನ್ನೇ ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಡ್ರೈವರ್ಗಳು, ನಮ್ಮಲ್ಲಿ ಅಟೆಂಡರ್ಗಳು, ವಿಧಾನಸೌಧ ಕೆಲಸ ಮಾಡೋರು, ಅವ್ರ ಮಕ್ಕಳುಗಳೆಲ್ಲ ಅವನ ಮಗ ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು ಮಾಡಬೇಕು ಅಂತ ಅವ್ರ ಮಕ್ಕಳುಗಳು IAS ಆಗಿದ್ದಂತ ಬೇಕಾದಷ್ಟು ಇತಿಹಾಸಗಳು ಕೂಡ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್. ಏನು ಬೇಕಾದ್ರೂ ಪಾಸಿಬಿಲಿಟಿ ಇದೆ, ಯಾರಿಗೇನು ಕಡಿಮೆ ಇಲ್ಲ. ನಾನು ಒಂದ್ಸತಿ ಇದಕ್ಕೆ ಹೋಗಿದ್ದೆ, ನಾನು ಪ್ಯಾಮ್ಯಾಂಗ್ ಹೋಗಿದ್ದೆ, ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಲ್ಲಿ. ಆ ದೇಶದಲ್ಲಿ ಮಗು ಹುಟ್ಟೋದಷ್ಟೇ ಅಪ್ಪ ಅಮ್ಮನ ಕೆಲಸ. ಮಗು ಹುಟ್ಟಿದ ಮೇಲೆ ಒಂದು 3 ವರ್ಷ 4 ವರ್ಷಕ್ಕೆ ಮಗು ವಿಲ್ ಬಿ ಟೇಕನ್ ಓವರ್ ಬೈ ದಿ ಗೌರ್ಮೆಂಟೇ ಆ ಮಗುನ ಟೇಕ್ ಓವರ್ ಮಾಡಿಬಿಟ್ಟು ಅವ್ನಿಗೆ ಯಾವ್ದಾದ್ರು ಅದ್ರ ಆಸಕ್ತಿ ಇದೆ, ಏನೇನಿದೆ, IAS ಒಬ್ಬ ದೊಡ್ಡ ಸೈನಾಧಿಕಾರಿಯವನು ರೈತನ ವ್ಯವಸಾಯಕ್ಕೆ ಹಾಕ್ಬೋದು, ಒಬ್ಬ ಸಣ್ಣವನ್ನ ತಗೊಂಡೋಗಿ ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಟೆಕ್ನಿಕಲ್ ಕೋರ್ಸ್ಗೋ, ಡಾಕ್ಟರ್ಗೋ, ಮತ್ತೊಂದಕ್ಕೆ ಮ್ಯೂಸಿಕ್ಗೋ ಏನೇನು ಬೇಕೋ ತಯಾರು ಮಾಡ್ಬೋದು, ಸ್ಪೋರ್ಟ್ಸ್ ತಯಾರು ಮಾಡ್ಬೋದು. ಹಂಗೆ ದಿ ಗೌರ್ಮೆಂಟ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಹಂಗೆ ನೀವು ಕೂಡ ಪ್ರತಿಯೊಬ್ಬನ ಮೇಲೆ ನೀವು ಪೇರೆಂಟ್ಗೂ ಕನ್ವಿನ್ಸ್ ಮಾಡಬೇಕು, ನಿಮ್ಮ ಮಗ ಇಂಥದ್ರಲ್ಲಿ ಬಹಳ ಇದಾಗಿರ್ತಾರೆ. ಆಮೇಲೆ ಆ ಮಕ್ಕಳುಗಳಿಗೆ ಸರಿಯಾಗಿ ಕಾಲೇಜ್ ಬರ್ತಾರ ಇಲ್ವೋ, ಈಗಂತೂ ನಮ್ಮ ಫೋನ್ಗಳು ಬಂದ್ಮೇಲೆ, ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಈಗ ಎಲ್ಲ ಕಂಪ್ಲೀಟ್ ಲಾಟೆಸ್ಟ್ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ, ಸಿಸ್ಟಮೇ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ. ಸೊ ನೀವು ಅದಕ್ಕೆ ಟ್ರಾಪ್ ಆಗಕ್ಕೆ ಹೋಗ್ಬೇಡಿ. ನೀವು ಟೀಚ್ ಹೌ ಇಂಪಾರ್ಟೆಂಟ್, ಹೌ ದಿಸ್ ಲೈಫ್. ಈ ಏಜ್ ಇದೆಯಲ್ಲ, ಈ ಏಜ್ ಅನ್ನ ನೀವೇನು 21ರಿಂದ 24, 25, 26 ವರ್ಷಕ್ಕೆ ನೀವೇನು ಮಕ್ಕಳನ್ನ ನೀವು ತಯಾರು ಮಾಡ್ತಿರಲ್ಲ, ಈ ಏಜ್ ನ ನೀವು ಕಂಟ್ರೋಲ್ ಅಲ್ಲಿ ನಿಮ್ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಮಾರಲ್ ಸೈನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಮಾರಾಲಿಟಿ ಇಂಪಾರ್ಟೆಂಟ್. ನಮ್ಮ ಇದನ್ನ ಬಿಟ್ಬಿಟ್ರೆ ನಮ್ಮ ಈ ದೇಶದ ಆಸ್ತಿ ಏನಪ್ಪ? ನಮ್ಮ ಸಂಸ್ಕೃತಿ. ಅವರ್ ಬಿಗ್ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ ಇಸ್ ಕಲ್ಚರ್. ಇಡೀ ಹೊರಗಡೆ ದೇಶದವರೆಲ್ಲ ಇಲ್ಲಿ ಬಂದು ನಮ್ಮ ಸಂಸ್ಕೃತಿ ಇವತ್ತು ನೀವು
ನಾವು ಕುಂಭಮೇಳ ಮಾಡ್ತಾ ಇದೀವಿ. ಎಲ್ಲ ವಿಶ್ವದ ಅನೇಕ ದೇಶದವರೆಲ್ಲ ಬಂದು ಅಲ್ಲಿಲ್ವಾ ನದಿಗಳು, ಅಲ್ಲಿ ಮುಳುಗ್ಬೋದಾಯ್ತಲ್ಲ, ಇಲ್ಲೇ ಬಂದು ಯಾಕೆ ಮುಳುಗ್ತಾ ಇದ್ದಾರೆ? ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಟ್ ಇಂಡಿಯಾ ಹ್ಯಾಸ್. ಕೋಟ್ಯಾಂತರ ಜನ ಹೋಗಿ ಅಲ್ಲಿ ಮಾಡ್ತಾರೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೋದಂತೆ. ಆಗ ತನ್ನ ಗುರು ಅರಿಸ್ಟಾಟಲ್ ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೇಳಿದಂತೆ, ಗುರುಗಳೇ ನಾನು ಭಾರತ ಕಟ್ಕೊಂಡು ಹೋಗ್ತೀನಿ. ಯಂಗ್ ಮ್ಯಾನ್ 31-32 ಇಯರ್ಸ್ ಅವನು ಪ್ರಪಂಚದ 2/3 ಭಾಗನ ವಶಪಡಿಸ್ಕೊಬಿಟ್ಟಿದ್ದ ಅವನು. ಅಷ್ಟೊತ್ತಿಗೆ ನಾನು ಗುರುಗಳು ಕೇಳ್ತೇನೆ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ ಅಂತ ಹೇಳ್ತೇನೆ. ನೀನು ಭಾರತಕ್ಕೆ ಹೋಗ್ತಾ ಇದೆಯಾ? ಹೋಗ್ತಾ ಇದ್ದೀನಿ. ನೀನು ವಾಪಸ್ ಬರ್ತೀರೋ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ. ಏನದು 5 ವಸ್ತು? ಒಂದು ಭಗವದ್ಗೀತೆ, ಒಂದು ರಾಮಾಯಣ ಗ್ರಂಥ, ಒಂದು ಭಗವದ್ಗೀತೆ, ಒಂದು ಗಂಗಾಜಲ, ಒಂದು ಕೃಷ್ಣನ ಕೊರಳು, ಮತ್ತೊಂದು ತತ್ವಜ್ಞಾನಿ. ಈ ಭಾರತದಲ್ಲಿರುವಂಥ ಎಲ್ಲ ಅನೇಕ ಸೈಂಟಿಸ್ಟ್ಗಳು ತತ್ವಜ್ಞಾನರು ಏನು ಇವತ್ತು ನಾವೇನು ಆಚಾರ್ಯ ಅಂತ ಕರಿತೀವಿ, ಶಂಕರಾಚಾರ್ಯ ಕರಿತೀವಿ, ಸರ್ವಜ್ಞ ಅಂತ ಕರಿತೀವಿ, ಬಸವಣ್ಣ ಅಂತ ಕರಿತೀವಿ, ತಿರುವಳ್ಳೂರ್ ಅಂತ ಕರಿತೀವಿ, ಗುರುನಾನಕ್ ಅಂತ ಕರಿತೀವಿ. ಹಿಂಗೆ ಯಾವುದೋ ಒಬ್ಬ ತತ್ವಜ್ಞಾನಿ ಇಟ್ಕೊಂಡು ಬಾ ಸಾಕು. ಕೃಷ್ಣನ ಕೊರಳು ಒಂದು ತಗೊಂಡ್ ಬಾ, ಗಂಗಾಜಲ ಒಂದು ತಗೊಂಡ್ ಬಾ, ಭಗವದ್ಗೀತೆ ಗ್ರಂಥ ತಗೊಂಡ್ ಬಾ, ರಾಮಾಯಣ ತಗೊಂಡ್ ಬಾ, ಇಡೀ ಭಾರತನೇ ವಶಪಡ್ಕೊಂಡಾಗ್ತದೆ ಅಂತ ಅವತ್ತು ಅರಿಸ್ಟಾಟಲ್ ಹೇಳ್ತಾರೆ. ನನಗೆ ನಾನು ಚುಂಚನಗಿರಿ ಮಠಕ್ಕೆ ಹೋಗಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ. ಯಾರೋ ಒಂದು ತಬಲ ಆಡ್ತಾ ಇದ್ದ, ಒಬ್ಬ ಕೊರಳು ಇರ್ತಿದ್ದ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆಲ್ಲ ಹಾಗೆ ಕರೆದಿದ್ರು. ಈ ಕೊರಳು ನೋಡಿ, ಇದು ಬೊಂಬೆ, ಒಂದು ಬೊಂಬು ಇದು. ಆ ಬೊಂಬೆಗೆ ಗೊತ್ತಿಲ್ಲ ಇದರಲ್ಲಿ ಇಂಥ ನಾದ ಬರ್ತದೆ, ಇಂಥ ಒಂದು ವಾಯ್ಸ್ ಬರ್ತದೆ, ಇಂಥ ಒಂದು ಶಬ್ದ ಬರ್ತದೆ, ಆ ಶಬ್ದದಿಂದ ನಾವು ಆನಂದ ಆಯ್ತೀವಿ ಅನ್ನೋದು ಅದಕ್ಕೂ ಕೂಡ ಆ ಬೊಂಬೆಗೆ ಇದಕ್ಕೆ ಬಿದಿರಿಗೆ ಗೊತ್ತಿಲ್ಲ. ಅಷ್ಟು ಶಕ್ತಿ ಇವತ್ತಿರ್ತದೆ. ಚರ್ಮ ಅಂತ ನಾವು ದನನ ಚರ್ಮ ಅಂತ ಹಾಕ್ತಿವಿ, ಕುರಿ ಚರ್ಮ ಅಂತ ಹಾಕ್ತರಲ್ಲಿ ಆ ಟಮಟೆ ತಯಾರು ಮಾಡ್ತೀವಿ ನಾವು. ಅದಕ್ಕೆ ಗೊತ್ತಿಲ್ಲ ಅದರಿಂದ ಎಷ್ಟು ನಮಗೆ ಸಮಾಜಕ್ಕೆ ಎಷ್ಟು ಕೊನೆಗೆ ಲಾಸ್ಟ್ ಎಂಡಲ್ಲಿ ಅನುಕೂಲ ಆಗ್ತದೆ. ಹಂಗೆ ಪ್ರತಿಯೊಬ್ಬರಲ್ಲೂ ಕೂಡ ನೀವು ಯಾವ ಸ್ಟೂಡೆಂಟ್ನಾಗಲಿ ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಯು ವಿಲ್ ಹ್ಯಾವ್ ಲಾಟ್ ಆಫ್ ಕೆಪಾಸಿಟಿ, ಯು ಲಾಟ್ ಆಫ್ ಸ್ಟ್ರೆಂತ್. ನೀವು ಅವ್ರ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನೀವು ಮಾಡಿಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಸೊಸೈಟಿನ ತಯಾರು ಮಾಡಲಿಕ್ಕೆ, ದೊಡ್ಡ ನಾಗರಿಕರು ತಯಾರು ಮಾಡಲಿಕ್ಕೆ ನಿಮ್ಮ ಶಿಷ್ಯರಿಂದ ನಿಮ್ಗೆಷ್ಟು ಒಂದು ದೊಡ್ಡ ಅವಕಾಶ ಇದೆ. ಅಲ್ಟಿಮೇಟ್ಲಿ ಈಗ ನಾನು ಎಷ್ಟು ಹೋದ್ರೂ ಕೊನೆಗೆ ನನ್ನ ಸ್ಕೂಲಲ್ಲಿ ನನ್ನ ಕಲ್ಸ್ ಟೀಚರ್ನ ನಾನು ಎಷ್ಟು ಗೌರವದಿಂದ ನಾವು ಕಾಣ್ತೀವಿ, ನೀವೆಷ್ಟು ಕಾಣ್ತೀರಿ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಎಲ್ಲೋದು ನಮ್ಮ ಮೇಷ್ಟ್ರಿಗೆ ನಾವು ಕೊನೆಗೆ ಏನ್ ಮಾಡಿದ್ರು ಮಾಡ್ತೀವಿ. ಮೊದಲೊಂದು ಕಾಲ ಇತ್ತು, ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದದಿಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದದಿಂದ. ಆದರೆ ಕಲಿಯುಗದೊಳ್ಳು ಗುರು ಶಿಷ್ಯಂಗೆ ವಂದಿಸಿ ಕಲಿಸಿ ಮಹಾಪ್ರಸಾದ. ಆಗ ಬಡ್ದು ಜಡ್ಜಾ ಇದ್ರಂತೆ, ಅದಾದ್ಮೇಲೆ ದಂಡಿಸ್ತಾ ಇದ್ರಂತೆ. ಈಗ ನನಗೆ 50,000 ಸಂಬಳ ಕೊಡ್ತಾವ ಕಣ, 1 ಲಕ್ಷ ಕೊಡ್ತಾವ ಕಣ, ಅಟ್ಲೀಸ್ಟ್ ಓದೋ ಅಂತ ನೀವೇ ಕೈ ಬಂದ್ಬಿಟ್ಟು ಮಕ್ಕಳಿಗೆ ಮಾಡೋಂಥ ಕಾಲ ಈಗ ಬಂದ್ಬಿಟ್ಟಿದೆ. ಆ ಪ್ರಯತ್ನ ಮಾಡಿ. ನನಗೂ ಬೇರೆ ಕೆಲಸ ಇದೆ, ಇನ್ನೊಂದಿನ ಬನ್ನಿ ನಿಮ್ಮ ಹತ್ರ ಮಾತಾಡ್ತೀನಿ. ಒಳ್ಳೇದಾಗಲಿ. ಐ ವುಡ್ ಥ್ಯಾಂಕ್. ಒಳ್ಳೆ ಕಮಿಷನರ್ ಇದ್ದಾರೆ, ಒಳ್ಳೆ ಸೆಕ್ರೆಟರಿ ಇದ್ದಾರೆ, ಒಳ್ಳೆ ಡೈನಾಮಿಕ್ ಮಿನಿಸ್ಟರ್ ಇದ್ದಾರೆ. ಅವ್ರ ಲೀಡರ್ಶಿಪ್ ಅಲ್ಲಿ ಬಹಳ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಹೊಸ ಬದುಕು ಈ ದೇಶಕ್ಕೆ ಆಗಲಿ. ನೀವೆಲ್ಲ ಈ ಸರ್ಕಾರದ ಅಂಬಾಸಿಡರ್ಸ್ ಆಗಬೇಕು, ರಾಯಭಾರಿಗಳಾಗಬೇಕು. ಯಾರು ರಾಯಭಾರಿಗಳಾಗಬೇಕು? ನಮ್ಮ ಸರ್ಕಾರದ ರಾಯಭಾರಿಗಳಾಗಬೇಕು. ಒಳ್ಳೆದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಲಗಿದ್ದೀರೋ ಇದ್ದಿದ್ದೀರೋ ಅಂತ. ನಮ್ಮ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದಂಥ ಶ್ರೀಕರ್ ಅವರೇ, ಕಮಿಷನರ್ ಅಂತ ಮಂಜುಶ್ರೀ ಅವರೇ, ಇಬ್ಬರು ಶೋಭಗಳಿದ್ದಾರೆ. ಸೊ ಎಲ್ಲ ನನ್ನ ಪ್ರೀತಿಯ ಹೊಸದಾಗಿ ಅಭಿನಂದನೆಗೆ ಅರ್ಹರಾಗಿರುವಂತ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತರು, ನೀವೆಲ್ಲ ಈ ಶಿಕ್ಷಣ ವೃತ್ತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊಸ ಹಾದಿಯನ್ನು ಹಿಡಿದು
ಸಮಾಜಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭವನ್ನ ತಯಾರು ಮಾಡಬೇಕು, ಪಿಲ್ಲರ್ಸ್ ತಯಾರು ಮಾಡಬೇಕು ಅಂತ ಹೇಳಿ ಒಂದು ವೃತ್ತಿಯನ್ನ ಪಡ್ಕೊಂಡದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರ ಎರಡೂ ಸೇರಿ ನಿಮ್ಮೆಲ್ಲರೂ ಕೂಡ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಸುಧಾಕರ್ ಅವ್ರನ್ನ ಬೇರೆ ಪೋರ್ಟ್ಫೋಲಿಯೋ ಇತ್ತು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಲಿಸ್ಟ್ ಸ್ವಲ್ಪ ಮಾಡಿ ರಿಪೇರಿ ಮಾಡಿ ಇದು ರೈಟ್ ಮ್ಯಾನ್ ರೈಟ್ ಜಾಬ್ ಹೋಗ್ಬೇಕು ಅಂತೇಳಿ ಅದನ್ನ ಹೈಯರ್ ಎಜುಕೇಷನ್ಗೆ ಶಿಫ್ಟ್ ಮಾಡಿದೆ. ನಮ್ಮ CMಗೂ ಆಮೇಲೆ ತಿಳಿಸ್ತಾರೆ ಈ ತರ ಪೋರ್ಟ್ಫೋಲಿಯೋಸ್ನ ನಾವು ಹೈಕಮಾಂಡ್ ಎಲ್ಲ ಕೂತ್ಕೊಂಡು ಮಾತಾಡಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸೊ ನನಗೆ ಸಮಾಧಾನ ಆಯ್ತು. ಇವತ್ತೆಲ್ಲ ನೋಡಿ ಅವರು ಮಾಡ್ತಾರಂತ ಒಂದು ಕೆಲಸ ನೋಡಿ ಒಂದು ಕಮಿಟ್ಮೆಂಟ್ ಇದೆ, ಶ್ರದ್ಧೆ ಇದೆ. ಅದನ್ನ ಇವತ್ತು ರಾಜ್ಯಕ್ಕೆ ಒಂದು ಹೊಸ, ಇಸ್ ನಾಟ್ ಎ ಸ್ಮಾಲ್ ಜಾಬ್, ಪ್ಯಾಷನ್ ಇರಬೇಕು ಇದಕ್ಕೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, by choice I am an educationist, by passion I am a politician ಅಂತ. ಅಂದರೆ ನನಗೂ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನನಗೆ ಅಸೆಂಬ್ಲಿ ಟಿಕೆಟ್ ಸಿಕ್ಕಿತ್ತು, ಸ್ಟೂಡೆಂಟ್ ಲೀಡರ್ SCRC ಕಾಲೇಜಲ್ಲಿ. ನನ್ನ ಚಟುವಟಿಕೆಗಳನ್ನು ನೋಡ್ಬಿಟ್ಟು ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿತ್ತು. ಆಗ ನನಗೆ ಟಿಕೆಟ್ ಕೊಟ್ಬಿಟ್ಟು ಗ್ರಾಜುಯೇಟ್ ಆಗಲಿಲ್ಲ. ಬಹಳ ಕೊರಗ್ತಾ ಇತ್ತು ನನಗೆ. ಅಸೆಂಬ್ಲಿಗೆ ಹೊರಟೋದೆ ಜಲ್ದಿನೇ. ದೊಡ್ಡ ದಿಗ್ಗಜರೆಲ್ಲ ಇದು, ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ನಮ್ಮ ನಂಜೇಗೌಡರು, ಒಂದ್ ಕಡೆ AK ಸುಬ್ಬಯ್ಯ, ಒಂದ್ ಕಡೆ ನಾಣಯ್ಯ, K ಶಿವನಾಥ್, ಯಾಯ, ಎಲ್ಲ ದೊಡ್ಡ ದೊಡ್ಡ ವೀರೇಂದ್ರ ಪಾಟೀಲ್ರು ಎಲ್ಲ ಬಹಳ ರಾಮಕೃಷ್ಣ ಎಲ್ಲ ಅಸೆಂಬ್ಲಿ ಇದ್ದು. ಅವ್ರ ಮಾಷ್ಟ, ಅವ್ರ ಮಾತು, ಕತೆ ಕೇಳಿದ್ರೆ ನನಗೆ ಬಾಯಿ ಬಿಡಕ್ಕೆ ಆಗ್ತಿರ್ಲಿಲ್ಲ. ಏನಪ್ಪ ಇಂಥ ಪರಿಸ್ಥಿತಿ ಬಂದಿತ್ತಲ್ಲ ಹೋಗ್ತೀವಿ ನಾನು ಅಂತ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಜಾಬ್. ನಾನು ನಮ್ಮ ಸುಧಾಕರ್ ಅವರು ಎಲ್ಲರನ್ನು ನಾವು ಅಮೆರಿಕ ಕಳಿಸಿದ್ದು, ಲಂಡನ್ ಕಳಿಸಿದ್ದು, ಎಲ್ಲ ಟ್ರೈನಿಂಗ್ ಮಾಡಿ ಇಲ್ಲಿ ಹೋದಾಗ ಬಂದು ಬರ್ಬೇಕಾದ್ರೆ ಬಹಳ ಜೋರಾಗಿ ಹಾಕ್ಕೊಂಡಿದೆ ಅಂತ ಬಂತು ಅಂತ ಹೇಳಿದಾಗ ನಮಗೂ ನೀವು ಕಳಿಸ್ಕೊಡಿ ದಯವಿಟ್ಟು ಅಂತ ವಿಲಾಸಬಿ ಅಟ್ಲೀಸ್ಟ್ ನೋಡೋಕ್ಕೆ. ಸೊ ನಾನು ಗ್ರಾಜುಯೇಟ್ ಆಗಿಲ್ವಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ಈಗ ನನ್ನ ಮಕ್ಕಳಿಗೆ ಡಾಕ್ಟರ್ ಗೋಪು NPS ಅಲ್ಲೇ ಇದ್ದೆ. NPS ಅಲ್ಲಿ ನನ್ನ TC ಕೊಟ್ಟು ಕಳಿಸ್ಬಿಟ್ಟಿದ್ದೆ, ಗೋಪಾಲಕೃಷ್ಣನ್ ಸರಿ ಇಲ್ಲ ಹುಡುಗ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮ ನಾನು ಅಲ್ಲೇ ಸೇರಿಸ್ಬೇಕು ಅಂತ, ಅಲ್ಲೇ ಸೇರಿಸ್ಬೇಕು, NPS ಅಲ್ಲೇ ಸೇರಿಸ್ಬೇಕು ಅಂತ. ಕೊನೆಗೆ ನನ್ನ ಕರಿಯಪ್ಪನವರು ಅಂತ ಇದ್ರು, ನಮ್ಮ ಕನಕಪುರದಲ್ಲಿ ರೂರಲ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾಗಿದ್ರು. ಅವ್ರು MLA ಇದ್ರು, ನಾನೀಗ MLA ಇದ್ದೀನಿ, ಅವರಲ್ಲಿ MLA ಇದ್ರು. ಅವ್ರ ಹತ್ರಕ್ಕೆ ನಮ್ಮ ತಾತ ಕರ್ಕೊಂಡು ಹೋದಾಗ ನಮ್ಮ ಹುಡುಗನ ಇಲ್ಲೇ ಸೇರಿಸ್ಬೇಕು ಅಂತ. ಸೊ ಮಲ್ಲಿಕಾರ್ಜುನ ಸ್ವಾಮಿ ಎಜುಕೇಶನ್ ಮಿನಿಸ್ಟರ್. ಸೊ ಕನಕಪುರಕ್ಕೆ ಬೆಂಗಳೂರು ಬಂದು ಎಜುಕೇಶನ್ ಮಿನಿಸ್ಟರ್ಗೆ. ಎಜುಕೇಶನ್ ಮಿನಿಸ್ಟರ್ ಓದೋದಕ್ಕೆ ಎಜುಕೇಶನ್ ಮಿನಿಸ್ಟರ್ ಫೋನ್ ಮಾಡಿದ್ರು ಪ್ರಿನ್ಸಿಪಲ್ಗೆ. ಆಮೇಲೆ ಅವ್ರ ಮಾತು ಕೇಳಲಿಲ್ಲ ಗೋಪಾಲಕೃಷ್ಣ, ಈಗ ಇದ್ದಾರೆ ಅವರು NPS ಪ್ರಿನ್ಸಿಪಲ್. ಅವ್ರು ಕೇಳಲಿಲ್ಲ. ಕೊನೆಗೆ ಆಮೇಲೆ ನಮ್ಮ ಕಿರಿಯಪ್ಪನವರು ಇದ್ರಲ್ಲ, ಅವ್ರು ಬಹಳ ದೊಡ್ಡ ಗಾಂಧಿವಾದಿಗಳು, ಅವರು ಸಂಸ್ಥೆ, ಅವರೇ ಮಲ್ಲಿಕಾರ್ಜುನ ಸ್ವಾಮಿಗೆ ಮಂತ್ರಿ, ಇವ್ರಿಗೆ ಸಿಕ್ಕಿತ್ತಂತೆ ಮಂತ್ರಿಗಿರಿ. ಆಗ ಎಜುಕೇಶನ್ ಮಿನಿಸ್ಟರ್ ಕೊಟ್ಟಿದ್ರಂತೆ. ಇವ್ರು ಬೇಡ ಮಲ್ಲಿಕಾರ್ಜುನ ಸ್ವಾಮಿ ಕೊಡುವಂತ ಮಲ್ಲಿಕಾರ್ಜುನ ಸ್ವಾಮಿ ಕೊಡಿಸಿದ್ರಂತೆ. ಆಮೇಲೆ ಹೋಗಿ ಅವರು ಇಲ್ಲ ಆಗಲ್ಲ ಹೋಗ್ತಾ ಇಲ್ಲ ಅಂತ. ಕೊನೆಗೆ ದೇವರಾಜ ಅರಸು ಹತ್ರಕ್ಕೆ ನ್ಯಾಯವಾಯಿತು. ದೇವರಾಜ ಅರಸು ಬಾಲಗುರು ಇಲ್ಲಿ ಅವ್ರ ಮನೆ. ನಾನು ನನ್ನ ಚಿಕ್ಕ ಹುಡುಗ, ನಾನು ಹೈಸ್ಕೂಲ್ ಹುಡುಗ, 8ನೇ ಕ್ಲಾಸ್ ಸೇರ್ಬೇಕಾಗಿತ್ತು. ಈಗ ಅಲ್ಲಿಂದ ಡ್ರಾಪ್ ಔಟ್ ಮಾಡೋ ಕಳಿಸ್ಬಿಟ್ಟಿದ್ರು ನನ್ನ, ತಿರ್ಗಾ ಸೇರಿಸ್ಬೇಕಾಗಿದ್ರೆ ಗೋಪಾಲಕೃಷ್ಣ ಬಂದರು. ಇವತ್ತು ನನ್ನ ತಲ್ಲಿ CIE 1 ಕಾರ್ನಬಾರಲ್ಲಿ ಗೋಪಾಲಕೃಷ್ಣ ಬಂದು ಚೀಫ್ ಮಿನಿಸ್ಟರ್ ಕೇಳಿದ್ರು, ಈ ತರ ನಮ್ಮ ಹುಡುಗನ್ಗೆ ನಮ್ಮ ಕಿರಿಯಪ್ಪನವ್ರು ಬಂದ್ಬಿಟ್ಟವ್ರೆ, ಇದು ಸೀಟ್ ಕೊಡ್ಬೇಕು ಅಂತ. ಗೋಪಾಲಕೃಷ್ಣ ಒಪ್ಪಿದ್ರು. ಇಡ್ ನಾಟ್ ಸೀಟ್. ಕೊನೆಗೆ ಅದೇನು ಕನ್ವಿನ್ಸ್ ಮಾಡಿದ್ರೆ ಗೊತ್ತಿಲ್ಲ ಗೋಪಾಲಕೃಷ್ಣ ದೇವರಾಜ ಅರಸಿಗೆ. ಈಚೆ ಬಂದ್ಬಿಟ್ಟ, ಯಾವನ್ ಸರಿ ಇಲ್ಲ ಬಿಡು, ನಾನು ಬೇರೆ ನಿಮ್ಗೊಂದು ಸ್ಕೂಲ್ ಪರ್ಮಿಷನ್ ಕೊಡ್ತೀನಿ ಅಂತ ವಿದ್ಯಾವರ್ಧಕ ಸಂಘ ಸ್ಕೂಲ್ಗೆ ಪರ್ಮಿಷನ್ ಕೊಡ್ಬಿಟ್ಟು ಅಲ್ಲಿ ನನ್ನ ಅಡ್ಮಿಷನ್ಗೆ ಹೈಸ್ಕೂಲ್ ಸೇರಿಸಿದ್ರು. ಹಾಗೂ ನಾನು ಅಷ್ಟೆಲ್ಲ ಅಲ್ಲೂ ಒಳ್ಳೆ ಸ್ಕೂಲ್ ಸೇರಿದ್ರು ಕೂಡ ನಾನು ಗ್ರಾಜುಯೇಟ್ ಆಗಲಿಲ್ಲ. ಈಗ 2007ರಲ್ಲಿ 2004ರಲ್ಲಿ ಶುರು ಮಾಡಿ
PG ನನ್ನ ಮಕ್ಕಳಿಗೆ ಯಾಕಪ್ಪ ನೀನು ಓದಲಿಲ್ಲ ನಾನು ಓದು ಅಂತ ಗಲಾಟೆ ಮಾಡ್ಕೊಳ್ಳೋ ಅಂದ್ಬಿಟ್ಟು ನಾನು ಇದನ್ನ MA ಪೊಲಿಟಿಕಲ್ ಸೈನ್ಸ್ ಬರೆದು ಆಮೇಲೆ ಓಪನ್ ಯೂನಿವರ್ಸಿಟಿಗೆ ಗ್ರಾಜ್ಯುಯೇಟ್ ಆದೆ 2007ರಲ್ಲಿ 8ರಲ್ಲಿ ಗ್ರಾಜ್ಯುಯೇಟ್ ಆದೆ. ಆಮೇಲೆ ಪಾಪ ವೈಸ್ ಚಾನ್ಸಲರ್ ನನ್ನ ಅಲ್ಲಿ ಕೆಳಗಡೆ ಕೂತಿದ್ದ ಒಬ್ಬ ಮಾಜಿ ಮಂತ್ರಿ ಇವನ್ ಕರೆದು ಮೇಲ್ಗಡೆ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ನನಗೆ ಆ ಶಂಕರ್ ಮೂರ್ತಿ ಅವರೆಲ್ಲ ಸೇರಿ ಇವನ್ ಕಾಂಗ್ರೆಸ್ ಅವನು ಇವರಿಗೆ ಅವರೊಬ್ಬ ಮಾಜಿ ಮಂತ್ರಿ ಈಗ MLA ಇದ್ದೆ ನಾನು 37-38 ವಯಸ್ಸು ನನಗೆ ಕರೆದು ಕೊಡಬೇಕು ಅಂತ ಅವನು ಒಪ್ಲಿಲ್ಲ. ಆಯ್ತು ನಡಿ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಅಸೆಂಬ್ಲಿಯಿಂದ ತಿರ್ಗಾ ನಾನೇ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಹೋಗೋದು ಕೂತ್ಕೊಂಡೆ. ಅಲ್ಲಿ ಹೋಗಿ ಕೂತ್ಕೊಂಡೆ. MLA ಇಂದ 2 ಸೀಟ್ ಇರ್ತದೆ ಅಲ್ಲಿ ಹೋಗಿ ಕೂತ್ಕೊಂಡೆ. ಸೊ ಅವತ್ತೇನು ನನಗೆ ಗ್ರಾಜ್ಯುಯೇಟ್ ಆಗಬೇಕು ಅಂತ ಅವನು ಒಪ್ಲಿಲ್ಲ. ಆಯ್ತು ನಡಿ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಅಸೆಂಬ್ಲಿಯಿಂದ ತಿರ್ಗಾ ನಾನೇ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಹೋಗೋದು ಕೂತ್ಕೊಂಡೆ. ಅಲ್ಲಿ ಹೋಗಿ ಕೂತ್ಕೊಂಡೆ. MLA ಇಂದ 2 ಸೀಟ್ ಇರ್ತದೆ ಅಲ್ಲಿ ಹೋಗಿ ಕೂತ್ಕೊಂಡೆ. ಸೊ ಅವತ್ತೇನು ನನಗೆ ಗ್ರಾಜ್ಯುಯೇಟ್ ಆಗಿ ಸರ್ಟಿಫಿಕೇಟ್ ತಗೊಂಡಲ್ಲ, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಚಿಕ್ಕ ವಯಸ್ಸಿನಲ್ಲೇ ಆಗಿದ್ದೀನಿ. ಅದಕ್ಕಿಂತ ದೊಡ್ಡ ಸಂತೋಷ ನಾನು ಮೈಸೂರು ಯೂನಿವರ್ಸಿಟಿ ಗ್ರಾಜ್ಯುಯೇಟ್ ಆದಾಗ ನನಗೆ ಆಯಿತು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬರು ಕೂಡ ಈ ದೇಶಕ್ಕೆ ನಾವು ಹೇಳ್ತಾ ಇರ್ತೇವೆ 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ಏನು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ. ಈ 4 ಪ್ರಜಾಪ್ರಭುತ್ವದ 4 ಆಧಾರ ಸ್ತಂಭ ಅಂತ ಹೇಳ್ತೀವಿ. ಆದರೆ 4 ಪಿಲ್ಲರ್ಸ್ ಆಫ್ ಸೊಸೈಟಿ, ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಇವರು 4 ಪಿಲ್ಲರ್ಸ್ ಆಫ್ ದಿ ಸೊಸೈಟಿ. ಸೊ ಹಂಗೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ನೀವು ಎಲ್ಲ ನಿಮ್ಮನ್ನು ನಾನು ದೊಡ್ಡ ನೀವೆಲ್ಲ ಇಂಜಿನಿಯರ್ಸ್ ತಯಾರು ಮಾಡೋಕ್ಕೆ ನಿಮ್ಗೆ ಜವಾಬ್ದಾರಿ ಇಲ್ಲ ಡಾಕ್ಟರ್ಸ್ ತಯಾರು ಮಾಡೋಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ. ಇವತ್ತು ಕರ್ನಾಟಕ, ಬೆಂಗಳೂರು ಕರ್ನಾಟಕ ಎಷ್ಟು ಶಕ್ತಿಶಾಲಿ ಇದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿರುವಂಥ ಕ್ವಾಲಿಟಿ ಎಜುಕೇಶನ್ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಸ್ವಲ್ಪ ತಮಿಳುನಾಡಲ್ಲಿದೆ, ಸ್ವಲ್ಪ ಕೇರಳದಲ್ಲಿದೆ. ನಮ್ಮಲ್ಲಿ ಶಿಕ್ಷಕರು ಕೂಡ ಮೊದಲಿಂದ ಕೂಡ ಆ ಮಟ್ಟದಲ್ಲಿ ಇವತ್ತು ಬೆಳೆದಿದೆ. ಇವತ್ತು ರಾಧಾಕೃಷ್ಣ ತಮಿಳುನಾಡು, ರಾಜಗೋಪಾಲಾಚಾರ್ಯ ಇದ್ದಂಥವರೆಲ್ಲ ಕೂಡ ಅವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ಸ್ಟಿಲ್ ಹೈ. ಪ್ರೈಮರಿ ಎಜುಕೇಶನ್ ಇಂದ ಹಿಡಿದು ಟೆಕ್ನಿಕಲ್. ಇವತ್ತು ನಮ್ಮ ಮಂತ್ರಿಗಳಿದ್ದಾರೆ, ಅವ್ರು ಕೆಳಗಡೆ 200 ಚಿಲ್ಲರೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಸುಮಾರು 70 ಮೆಡಿಕಲ್ ಕಾಲೇಜಸ್ ಇದೆ. ಈ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟಿಲ್ಲ. ಬೇರೆ ನಾವೇನು ಹ್ಯೂಮನ್ ರಿಸೋರ್ಸಸ್ ನಾವು ತಯಾರು ಮಾಡ್ತಾ ಇದ್ದೀವಿ, ಶಿಕ್ಷಣಕ್ಕೋಸ್ಕರ ನಾವು ತಯಾರು ಮಾಡ್ತಿದ್ವಿ, ನಮ್ಮಲ್ಲಿರುವಂಥದ್ದಿಲ್ಲ. ನಿಮ್ಗೊಂದು ಅವಕಾಶ ಏನಪ್ಪಾ ಅಂತಂದ್ರೆ, ನೀವು ಹಳ್ಳಿಯಿಂದ ಬಂದಂತ ಮಕ್ಕಳಿಗೆ ಯಾರು ಇಂಜಿನಿಯರ್ ಹೋಗಲ್ಲ, ಯಾರು ಮೆಡಿಕಲ್ ಹೋಗಲ್ಲ, ಯಾರು MBA ಹೋಗಲ್ಲ, ಅವ್ರನ್ನ ತಯಾರು ಮಾಡೋಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇದನ್ನ ನೀವು ತಿಳ್ಕೊಳ್ಬೇಕು. ನಿಮ್ಮ ಮೇಲೆ ಒಂದು ದೊಡ್ಡ ಕತ್ತೆ ಕುದುರೆನ ರೇಸ್ ಕುದುರೆ ಮಾಡೋದು ದೊಡ್ಡದಲ್ಲ, ಕತ್ತೆನ ಕುದುರೆ ಮಾಡೋದು ಇಸ್ ಇಂಪಾರ್ಟೆಂಟ್. ದಟ್ ರೆಸ್ಪಾನ್ಸಿಬಿಲಿಟಿ. ಸೊ ನೀವು ಪ್ರತಿಯೊಂದು ಮಗುಗೆ, ಹುಡುಗಂಗೆ ನೀವೊಬ್ಬ ಯಾರು ತಯಾರು ಮಾಡ್ತಾ ಇದ್ದೀರಿ, 20 ವರ್ಷ ಆಗೋಗಿರ್ತದೆ ನಮಗೆ. ಡಿಗ್ರಿ ಎಲ್ಲ ಇರಲ್ಲ, ಡಿಗ್ರಿ ಹುಡುಗ ತಯಾರು ಮಾಡ್ತಾ ಇದೀವಿ. ಅವನಿಗಾಗಲೇ ಬಹಳ ವಿಚಿತ್ರವಾಗಿರ್ತಾನೆ. 16 ಇಯರ್ಸ್ ಆದ ತಕ್ಷಣ ಈ 21 ಇಯರ್ಸ್ಗೆ ಅವನಿಗೆ ಬೇಕಾದಷ್ಟು ಅವನ ಮೈಂಡ್ ಬಹಳ ಡಿವಿಯೇಷನ್ ಆಗೋಗ್ಬಿಟ್ಟಿದೆ. ಇಟ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಂತ ಹುಡುಗರನ್ನ ನೀವು ಕಂಟ್ರೋಲ್ ತೆಗೆದುಕೊಳ್ಬೇಕು. ಅಂತ ಹುಡುಗರನ್ನ ನೀವು ಕಂಟ್ರೋಲ್ ಆಗ್ಬೇಕಾದ್ರೆ ನೀವೆಷ್ಟು ಎಕ್ವಿಪ್ ಆಗಿರ್ಬೇಕು ಅಂತಂದ್ರೆ, ಅವನಿಗೆ ಪರ್ಸನಲ್ ರಿಲೇಶನ್ಶಿಪ್ನ ನೀವು ಅವನ ಜೊತೆ ಮೇಂಟೈನ್ ಮಾಡಬೇಕು. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮೇಂಟೈನ್ ಮಾಡಬೇಕು. ಆ ಪೇರೆಂಟ್ಸ್ಗೂ ಕೂಡ, ಆ ಸ್ಟೂಡೆಂಟ್ಗೂ ನಿಮಗೂ ಒಂದು ಅಪಾರವಾದಂಥ ಒಂದು ಸಂಬಂಧ. ಈಗ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ, ನಮ್ಮ ಕಷ್ಟ ಸುಖಕ್ಕೆ ಹೋಗ್ತೀವಿ. ಈ ಭಕ್ತನಿಗೂ ಭಗವಂತನಿಗೂ ಸಂಬಂಧ ದೇವಾಲಯ. ಹಂಗೆ ನಿಮಗೂ ನಿಮ್ಮ ಶಿಕ್ಷಕರು, ನಿಮ್ಮ ಮಕ್ಕಳು, ಸ್ಟೂಡೆಂಟ್ಗೂ ಸಂಬಂಧ, ಭಕ್ತನಿಗೂ ಭಗವಂತನಿಗೂ ಸಂಬಂಧ ಹೆಂಗಿರ್ತದೆ, ಆ ರೀತಿ ನೀವು ನಿಮ್ಮ ಜ್ಞಾನವನ್ನ ಕೊಟ್ಟು ಅವನಲ್ಲಿ ಬೆಳಕನ್ನ ನೋಡಿ ಅವನ ಒಂದು ದೊಡ್ಡ ಶಿಲೆ. ನಾನು ಆಗಲೇ ಹೇಳ್ತಾ ಇರ್ತೀನಲ್ಲ, ನನ್ನೆಲ್ಲ ಬಂಡೆ ಅಂತ ಈ ಪೇಪರ್ ಅವರೆಲ್ಲ ಬರೀತಾ ಇರ್ತಾರೆ. ಅವ್ರಿಗೆ ಹೇಳ್ದೆ, ನಾನು ನಗ್ತಾ ಇದ್ದಾನೆ ನಮ್ಮ ಹುಡುಗ. ಕಲ್ಲು ಪ್ರಕೃತಿ, ಕಡೆದರೆ ಆಕೃತಿ, ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನೀವು ಯು ಹ್ಯಾವ್ ಟು ಮೆಡಲ್ ವಿತ್ ದಿ ಸಿಸ್ಟಮ್ ತಯಾರು ಮಾಡಬೇಕು. ಸೊ ನಿಮ್ಮ ಮೇಲಿದೆ. ಆಮೇಲೆ ನಿಮ್ಗೆ ಎಂತ ಕಾಂಪಿಟೇಷನ್,
ಈಗ ನನಗೆ ಐ ಡೋಂಟ್ ನೋ ಟು ಆಪರೇಟ್ ಕಂಪ್ಯೂಟರ್ಸ್ ಇವತ್ತು ಗೊತ್ತಿಲ್ಲ. ಫೋನ್ ಹಾಕ್ಬೇಕಾದ್ರೆ ನಾನು ಹೆಂಡತಿನ ಕರ್ತೀನಿ, ನನ್ನ ಮಕ್ಕಳನ್ನ ಕರ್ತೀನಿ, ಇದನ್ನ ಟಿವಿ ಆನ್ ಮಾಡ್ಬೇಕಾದ್ರೆ. ಈಗೂ ನಮ್ಗೆ ಏನು ಫೋನ್ ಸರಿಯಾಗಿ ಆಪರೇಟ್ ಬರೀ ರಿಸೀವ್ ಫೋನ್ ಮಾಡೋದು ಅಷ್ಟು ಗೊತ್ತಿರೋದು. ಈಗ ನೀವು ಯು ಆರ್ ಇನ್ ಎ ಡಿಫ್ರೆಂಟ್ ಏಜ್. ನಿಮ್ಮ ಸ್ಟೂಡೆಂಟ್ಸು ನಿಮಗೆ ಪಾಠ ಹೇಳ್ಕೊಡೋಷ್ಟು ಶಕ್ತಿ ಇದೆ. ಅಷ್ಟು ಪ್ರತಿಯೊಂದು ಫೋನಲ್ಲೂ ಇನ್ಫಾರ್ಮೇಶನ್ ಎಲ್ಲ ಬಂದ್ಬಿಡ್ತದೆ. ಏನಾಗಲಿ ನೀವು ಸುಳ್ಳು ಗಿಳ್ಳು ಹೇಳಕ್ಕೂ ಆಗೋದಿಲ್ಲ, ಡಿಬೇಟು ಮಾಡೋಕ್ಕಾಗಲ್ಲ. ಬರೀ ನಿಮ್ಮ ಪುಸ್ತಕ ಮಾತ್ರ ಅಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಇದೆಯಲ್ಲ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ತಯಾರು ಮಾಡಬೇಕು. ಅದರಿಂದ ನಿಮ್ಮ ಕಾಂಪಿಟೇಷನ್ ನೀವು ಗ್ಲೋಬಲ್ ಮಟ್ಟಕ್ಕೆ ಮಾಡಬೇಕು. ಈ ಪ್ರೊಫೆಷನ್ ತಗೋಬಿಟ್ಟಿದ್ದೀರಿ, ನನ್ಗೆ ಗೊತ್ತಿದೆ. ನಿಮ್ಗೆ ಲಂಚ ಇಲ್ಲ, ನಿಮ್ ಪ್ರಮೋಷನ್ ಇಲ್ಲ, ನಿಮ್ ಪೆನ್ಷನ್ ಇಲ್ಲ. ಎಲ್ಲೋ ಸಣ್ಣ ಪ್ರಮೋಷನ್ ಸಿಗ್ತದೆ, ಪೆನ್ಷನ್ ಬೇರೆ ಬೇರೆ ಇಶ್ಯೂಸ್ ಬೇರೆ ಬೇರೆ ಇದೆ. ಬಟ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಎಸ್ ನಾನು ಈ ವೃತ್ತಿ ತಗೋಬಿಟ್ಟಿದ್ದೀನಿ, ರೈಟ್ ರಾಂಗ್ ನನಗೆ ಈ ವೃತ್ತಿ ಸಿಕ್ಕಿದೆ, ಯಾವ ಲಂಚ ಇಲ್ಲದೆ ಈಗಾಗಲೇ ನಮ್ಮ ಸರ್ಕಾರ ನಿಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟು, ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಯಾವ MLA ಮನೆಗೂ ತಿರುಗಿಲ್ಲ, ಯಾವ ಮಂತ್ರಿ ಮನೆಗೂ ತಿರುಗಿಲ್ಲ, ಯಾರಿಗೂ ತಿರುಗಿಲ್ಲ. ನಿಮ್ಮ ಆಳ್ಗಳು ನಮ್ಮ ಕಮಿಷನರು ಸೆಕ್ರೆಟರಿ ಕಳಿಸಿದ್ರು ಅಂತ ಈಗಾಗಲೇ ನೀವೆಲ್ಲ ಹೇಳಿದ್ದೀರಿ. ಸೊ ಅದರಿಂದ ಒಂದು ಉತ್ತಮ ಶಿಕ್ಷಣ, ನೀವು ಕಾಂಟ್ರಿಬ್ಯೂಷನ್, ನೀವು ಎಲ್ಲರನ್ನೂ ನೀವು ಒಂದು 100 ಜನ ಮಕ್ಕಳನ್ನ ಪಾಠ ಹೇಳಕ್ ಹೋದ್ರೆ ನೀವು 100 ಜನ ತಯಾರು ಮಾಡಿ. ಯು ಜಸ್ಟ್ ಸೆಲೆಕ್ಟ್. ನೀವು ಅಲ್ಟಿಮೇಟ್ಲಿ ಏನು ನಿಮ್ಮ ಕಾನ್ಫಿಡೆನ್ಸು ಎಲ್ಲ ಊರ್ದಲ್ಲಿ ಹುಟ್ಟೋರೆಲ್ಲ ಬಸವಾಗಕ್ಕಾಗಲ್ಲ, ಆಯ್ತವ ಬಸವ ಎಲ್ಲ 1, 2, 3 ಆಗ್ತದೆ. ಹಂಗೆ ಅಟ್ಲೀಸ್ಟ್ ನಿಮ್ಮ ಲೈಫ್ ಟೈಮಲ್ಲಿ ಒಂದೊಂದು ಕ್ಲಾಸಲ್ಲಿ 1, 5, 6, 7, 8, 10 ಹುಡುಗರು ಕೂಡ ಯು ಶುಡ್ ಅಟ್ರಾಕ್ಟ್ ದಮ್ ಅಂಡ್ ಸಿ ದಟ್ ದೇ ಆರ್ ದಿ ಸೊಸೈಟಿಗೆ ಒಂದು ದೊಡ್ಡ ಆಸ್ತಿ ಆಗ್ಬೇಕು, ಅದು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು. ಸೊ ಹಂಗೆ ಈಗ ನೋಡಿ ನಮ್ಮ ಹೈಸ್ಕೂಲಲ್ಲಿ ಪ್ರೈಮರಿ ಎಜುಕೇಶನ್ ಬಾಗಲಕೋಟೆ ಹೆಣ್ಮಗಳು ಶಿ ಸ್ಟುಡ್ ಫಸ್ಟ್ ಇನ್ SSLC. ಅದ್ಯಾಕೆ ಇಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸ್ಕೂಲ್ಗಳೆಲ್ಲ ಇದೆಯಲ್ಲ, ಆ ಮಗಳು ಯಾಕೆ ಬರಲಿಲ್ಲ? ವೆನ್ ಗೌರ್ಮೆಂಟ್ ಚಿಲ್ಡ್ರನ್ ಕ್ಯಾನ್ ಡೂ ದಟ್, ಸ್ಕೂಲ್ ಹಳ್ಳಿಯಲ್ಲಿ ಯಾವುದೊಂದು ಹಾಸ್ಟೆಲ್ ಮಾಡಿದಂತ ಫಸ್ಟ್ ಬರ್ಲಿಕ್ಕೆ ಅವಕಾಶ ಇದ್ದಾಗ, ಮೊದಲು ಬರೀ ವಿದ್ಯಾವರ್ಧಕ ಸ್ಕೂಲು, ಬೇರೆ ಇನ್ನೊಂದು 2 ಸ್ಕೂಲು, MES ಸ್ಕೂಲಲ್ಲಿ ಮಾತ್ರ ಫಸ್ಟ್ ರ್ಯಾಂಕ್ ಬರ್ತದೆ, ನಾವೆಲ್ಲ ಗಮನಿಸ್ತಿದ್ದೀವಿ. ಈಗ ಬಾಗಲಕೋಟೆ ಬರ್ತಾ ಇದೆ, ಉಡುಪಿಲಿ ಬರ್ತಾ ಇತ್ತು. ಈಗೆಲ್ಲ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಯಾರು ಕಡಿಮೆ ಇದ್ದಾರೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಕೂಡ ಕೆಪಾಸಿಟಿ ಇದೆ, ಎಲ್ಲರಿಗೂ ಕೂಡ ವಿದ್ಯಾವಂತರಿದ್ದಾರೆ, ಇದಾಗಿದ್ದಾರೆ. ನೀವು ಯಾವ ರೀತಿ ಮೋಟಿವೇಟ್ ಮಾಡ್ತೀರಿ? ಫಸ್ಟ್ ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ನಿಮ್ಮಲ್ಲಿ ಆ ಜ್ಞಾನದ ಭಂಡಾರ ಏನಿದೆಯಲ್ಲ, ಅದು ನಿಮ್ಮಲ್ಲಿ ಆ ಮಕ್ಕಳಿಗೆ ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಕೂಡ ಆಕರ್ಷಣೆಯಾಗಿ ನಿಮ್ಮ ವ್ಯಾಕ್ಯಾಬ್ಯುಲರಿನ ನೀವು ಮಾಡಿಕೊಂಡು ನೀವೇನು ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಈ ಏಜ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.